ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಹೇಳಿ. ಮೊದಲನೇ ದಿವಸ ಶನಿಪ್ರಭಾ ಅರ್ಥ ರಾಜವಿಕ್ರಮ ಅಂತ ಹೇಳಿ ಹಾಡಿಕೆ ಇಟ್ಟಿದ್ದೇವೆ. ಎರಡನೇ ದಿವಸ ಮಣಿಕಂಠನ ಮಹಿಮೆ, ಯಾಕೆಂದ್ರೆ ನಮಗೆ ದೇವಿ ಬಂದಿದ್ದೆ ಅಯ್ಯಪ್ಪ ಸ್ವಾಮಿ ಮಾಲೆಧಾರಿಯಾಗಿದ್ದಾಗ ಬಂದಿರೋದು. 28ನೇ ವರ್ಷ ನಂದು ಗುರುಸ್ವಾಮಿ ಅದರಲ್ಲಿ ಬಂದಿರೋದ್ರಿಂದ ಮಣಿಕಂಠ ಹುಟ್ಟಿರೋದು ಹೇಗೆ ಅನ್ನೋದು ಅದೊಂದು ಚರಿತ್ರೆ ಯಕ್ಷಗಾನ ಇಡ್ಸಿದೀವಿ. ಯಾವ ಮೇಳ ಅದು? ಇದು ಎಲ್ಲ ವಿವಿಧ ಮೇಳದವರೆಲ್ಲರೂ ಬರ್ತಾರೆ. ಆಯ್ದ ಕಲಾವಿದರು 27ನೇ ತಾರೀಕಿನ ದಿವಸ 12 ಗಂಟೆಗೆ ಧರ್ಮಸಭೆ ಇದೆ. ಧರ್ಮಸಭೆಯಲ್ಲಿ ಮಧು ಬಂಗಾರಪ್ಪನವರು ಬರ್ತೀವಿ ಅಂತ ಆಸೂಚನೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು MLA ಸಾಹೇಬರು ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಸ್ವಾಮೀಜಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ರೇಣುಕಾನಂದ ಸ್ವಾಮೀಜಿಗಳು ಇತರ ಒಂದು 3-4 ಸ್ವಾಮೀಜಿಗಳು ಇವತ್ತು ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಬಂದು ಕೂಡ ನಮಗೆ ಆ ದೇವಸ್ಥಾನದ ಕಾರ್ಯಕ್ರಮ ಯಶಸ್ವಿಯನ್ನು ಗಳಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಆ ದಿವಸ ರಾತ್ರಿ 9 ಗಂಟೆಗೆ ಸಂಪೂರ್ಣ ದೇವಿ ಮಾತ್ಮೆ ಮೇಳ, ಹಾಲಾಡಿ ಮೇಳದವರು 27ಕ್ಕೆ ಸಂಪೂರ್ಣ ದೇವಿ ಮಾತ್ಮೆ ಯಕ್ಷಗಾನವನ್ನು ಇಟ್ಟಿದ್ದೀವಿ. ಇದು ಶನಿಪ್ರಭಾ ಅರ್ಥಾತ್ ರಾಜವಿಕ್ರಮ ಯಾವ ತಂಡ ಇದು? ಅದು ಮಂಡಗಳಲ್ಲೇ ನಮ್ಮ ಊರಿನವರೇ ಆಡ್ತೀವಿ ಅಂತ ಅಂದ್ರು. ಸ್ಥಳೀಯ ಕಲಾವಿದರು. ಇದೆಲ್ಲ ಎಷ್ಟೆಷ್ಟು ಅವಧಿ ಇದೆಲ್ಲ ಸಮಯ ಅಂದ್ರೆ ಅದು 3 ದಿವಸನೂ ನೈಟ್ ಆಗತ್ತೆ. ರಾತ್ರಿ 10 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಗಿನ ಜಾವ 5-6 ಗಂಟೆ ಮುಗಿಯುತ್ತೆ. ಒಟ್ಟು 3 ದಿನನೂ ಈ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕೊಂಡಿದ್ದೀರಾ ಅಲ್ವಾ? ಇದು ಮಣಿಕಂಠನ ಮಹಿಮೆ ಯಕ್ಷಗಾನದಲ್ಲಿ ವಿವಿಧ ಆಯ್ದ ಕಲಾವಿದರು ಅದು ಕೂಡ ಎಷ್ಟು ರಾತ್ರಿಯಿಂದ ಬೆಳಗ್ಗೆ ತನಕ ಅದು ಬೆಳಗ್ಗೆ ತನಕ. ಸೊ ಹಾಲಾಡಿ ಮೇಳ, ಸಂಪೂರ್ಣ ದೇವಿ ಮಹಾತ್ಮೆ ಯಕ್ಷಗಾನ ಅದು ಕೂಡ ಬೆಳಗ್ಗೆ ಅಲ್ವಾ? ಇದು ತಾರೀಕು 27ನೇ ತಾರೀಕು. 3 ದಿವಸನೂ ಅನ್ನದಾನ ಇರುತ್ತೆ. ಅನ್ನದಾನ ನೈಟ್ ಅಂಡ್ ಡೇ. ಅಂದ್ರೆ 26ನೇ ತಾರೀಕು ರಾತ್ರಿ 9ಕ್ಕೆ ಸರಿಯಾಗಿ ಶನಿಪ್ರಭಾ ಅರ್ಥಾತ್ ರಾಜವಿಕ್ರಮ 25ನೇ ತಾರೀಕು ಅಲ್ವಾ? ಮೊದಲ ದಿನ ರಾತ್ರಿ. 26ನೇ ತಾರೀಕು ಮಣಿಕಂಠನ ಮಹಿಮೆ, ಗುರುವಾರ ದಿವಸ ರಾತ್ರಿ 9ಕ್ಕೆ ಮಣಿಕಂಠನ ಮಹಿಮೆ ಅಂತ ಯಕ್ಷಗಾನ. 27ನೇ ತಾರೀಕು ಶುಕ್ರವಾರ ದಿವಸ ರಾತ್ರಿ 9ಕ್ಕೆ ಸಂಪೂರ್ಣ ದೇವಿ ಮಹಾತ್ಮೆ ಯಕ್ಷಗಾನ ರಾತ್ರಿ 9 ಗಂಟೆ ನಂತರ ಬೆಳಗಿನ ಜಾವ 5 ಗಂಟೆವರೆಗೂ. ಸೊ ಎಲ್ಲ ಕಾರ್ಯಕ್ರಮಗಳಿಗೆ ಸಾಗರ ಹೊರ ತಾಲೂಕಿನವರು ಎಲ್ಲರೂ ಆಗಮಿಸಬೇಕು ಅಂತ ನೀವು ಎನ್ನದೆ ಕನ್ನಡ ನಾಡಿನ ಸಮಸ್ತ ಜನತೆಗಳು ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ತನುಮನಧನದಿಂದ ಸಹಾಯ ಮಾಡಿ ಆ ದೇವಿ ಕೃಪೆಗೆ ಪಾತ್ರರಾಗಬೇಕಂತ ದೇವಸ್ಥಾನ ಸೇವಾ ಸಮಿತಿಯಿಂದ ಒಂದು ಸಣ್ಣ ಪ್ರಾರ್ಥನೆ. ಸ್ವಾಮಿಯವರೇ, ನೀವೇನು ದೇವಿ ಅಂತ ಹೇಳ್ತಿರಲ್ಲ, ಆದಿಶಕ್ತಿ, ಈ ಆದಿಶಕ್ತಿಯನ್ನು ನಡೆದುಕೊಳ್ಳುವ ಭಕ್ತರು ಸಂಖ್ಯೆ ಯಾವ ಸಮುದಾಯದವರು ಹೆಚ್ಚಾಗಿ? ಸಮುದಾಯ ಇಲ್ಲ, ಯಾವ ನಮ್ಮ ಹಿಂದೂ ನಾವು ಏನು ಇದೆಯಲ್ವಾ, ಅವ್ರು ಹಿಂದೂ ಆಗಿರ್ಬೋದು, ಪ್ರತಿಯೊಂದು ಮುಸಲ್ಮಾನ ಸಮೇತ ನಮ್ಮ ಭಕ್ತರು ಇದ್ದಾರೆ. ಎಲ್ಲಾ ಜಾತಿ ಧರ್ಮದವರು, ಎಲ್ಲಾ ಜಾತಿ ಧರ್ಮ, ಆ ಜಾತಿ ಈ ಜಾತಿ ನಮ್ಮಲ್ಲಿ ತಾರತಮ್ಯ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಭೋಜನ ಮಾಡ್ಬೇಕಾದ್ರೆ ಶರ್ಟಲ್ ತೆಗೆದು ಅದೆಲ್ಲ ಇಲ್ಲ. ನಮಗೆ ಜಾತಿಯಿಂದ ಮೇಲ್ ಜಾತಿವರೆಗೂ ಕೂಡ ಎಲ್ಲಾ ಜಾತಿಯವರು ನಾವು ಕಾಣುವುದು. ಅಂದ್ರೆ ಸಹಪಂಕ್ತಿ ಭೋಜನ ಇದೆ ಅಲ್ಲಿ ಅಲ್ವಾ? ಪ್ರತಿ ಮಂಗಳವಾರ ಶುಕ್ರವಾರ ಅನ್ನದಾನ ಇದೆ. ಪ್ರತಿ ಶುಕ್ರವಾರ ಮಂಗಳವಾರ ಅವರ ದರ್ಶನ ಇರುತ್ತೆ. ಬಹಳಷ್ಟು ಕಷ್ಟ ಇದ್ದವರು ಅಂದ್ರೆ ಈಗ ನಾನು ಕೇಳ್ತಿರೋದು ಮುಖ್ಯ ಪ್ರಶ್ನೆ, ಅನ್ನದಾನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಿದ್ದೀರಲ್ಲ, ಇದರಲ್ಲಿ ಸಹಪಂಕ್ತಿ ಭೋಜನ, ಜಾತಿ ಧರ್ಮ ಅಂತ ಭೇದ ಏನಿಲ್ಲ, ಏನೂ ಇಲ್ಲ. ಮತ್ತೇನಾದ್ರು ಹೇಳಕ್ಕಿದೆಯಾ? ಅದೇ ಏನು ಅಂತಂದ್ರೆ ಅದು ನಡೆದು ಬಂದ ದಾರಿ ಒಂಚೂರು ಹೇಳ್ತೇನೆ. ಹೇಗೆ ಬಂತು ಏನು ಅಂತ